ಸರ್ ಆ ಏರಿಯಾ ಪಕ್ಕ ಚಿಕ್ಕದೊಂದು ಚಪ್ಪಲಿ ಅಂಗಡಿ ಇಟ್ಕೊಂಡಿದ್ದೀನಿ ಸರ್. ನೋಡಿ ಈಗ ಚಿಕ್ಕ ವೆಹಿಕಲ್ ದೊಡ್ಡ ವೆಹಿಕಲ್ಗೆ ಡ್ಯಾಶ್ ಹೊಡೆದ್ರು ನಾವು ಎಲ್ರು ಏನಂತಾರೆ ಅಂದ್ರೆ ಅದು ದೊಡ್ಡ ವೆಹಿಕಲ್ ಮಿಸ್ಟೇಕ್ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಆಗಿದೆ ಬೇರೆ ಸರ್. ಅದು ಟರ್ನಿಂಗ್ ಅಲ್ಲಿ ಇದ್ದದು 7 ಗಾಡಿ ಸಹ ಇಮಿಡಿಯೇಟ್ಲಿ ಸ್ಟಾಪ್ ಆಗಿದೆ ಸರ್. ಅದು ಸ್ಕೂಟರ್ ಅವರು ಪಾಪ ಒಂದು ಬ್ಯಾಲೆನ್ಸ್ ತಪ್ಪಿ ಅಲ್ಲೇ ಸ್ವಲ್ಪ ರೋಡ್ಗೆ ಬಿದ್ದಿದ್ದಾರೆ. ಆದ್ರೆ ನಾನು ಓಡಿ ಬಂದೆ ಸರ್ ಅಲ್ಲಿಗೆ. ದರ್ಶನ್ ಅವರ ಮಗ ಮತ್ತೆ ಡ್ರೈವರ್ ಏನಿದಾರಲ್ಲ ಸರ್, ಅವರು ತಕ್ಷಣ ಇಮಿಡಿಯೇಟ್ಲಿ ಒಂದು ಕಾರಿಂದ ಇಳಿದು ಬಂದು ಹೆಲ್ಪ್ ಮಾಡೋದಕ್ಕೆ ನೋಡಿದ್ದಾರೆ ಸರ್. ಆದ್ರೆ ಏನು ಡ್ಯಾಮೇಜ್ ಆಗಿಲ್ಲ, ವೆಹಿಕಲ್ ಅವರದು ಸ್ಕೂಟರ್ ಅವರದ್ದು ಡ್ಯಾಮೇಜ್ ಆಗಿಲ್ಲ. ಜಸ್ಟ್ ಅವರವರೇ ಮಾತಾಡ್ಕೊಂಡಿದ್ದಾರೆ ಸರ್, ಏನ್ ತೊಂದರೆ ಇಲ್ಲ. ಮತ್ತೆ ಇದು ಮೀಡಿಯಾದಲ್ಲೆಲ್ಲ ತುಂಬಾ ಕೆಟ್ಟದಾಗಿ ತೋರಿಸ್ತಿದ್ದಾರೆ ಸರ್. ಅದು ನಿಜಕ್ಕೂ ತುಂಬಾನೇ ಬೇಸರ ಆಗ್ತಿದೆ. ನಿಜಕ್ಕೂ ನಾವು ನೋಡಿದವರಿಗೆ ನಮಗೆ ಗೊತ್ತಿರುತ್ತೆ ಅಲ್ಲ ಸರ್. ಇಲ್ಲಿ ದರ್ಶನ್ ಅವರ ಮಗಂದು ಏನ್ ತಪ್ಪಿಲ್ಲ ಸರ್. ನಾನು ಕರೆಕ್ಟ್ ನೋಡಿದ್ದೇನೆ, ಅಲ್ಲೇ ಇದೆ, ಟೀ ಕುಡಿತಿದ್ದೆ. ಏನ್ ತಪ್ಪಿಲ್ಲ ಆ ವೆಹಿಕಲ್ದು, ಡ್ರೈವರ್ದು ಸಹ ತಪ್ಪಿಲ್ಲ ಪಾಪ. ಆಮೇಲೆ ದರ್ಶನ್ ಅವರ ಮಗ ಡ್ರೈವಿಂಗ್ ಮಾಡ್ತಿದ್ರು ಅಂತ ಮೀಡಿಯಾದಲ್ಲೆಲ್ಲ ತೋರಿಸ್ತಿದ್ರು. ಅದು ಸಹ ರಾಂಗ್ ಸರ್. ಯಾಕಂದ್ರೆ ಡ್ರೈವರ್ ಇದು ಸ್ಟೇರಿಂಗ್ ಸೀಟ್ ಉಂಟಲ್ಲ ಸರ್, ಅಲ್ಲಿಂದ ಡೈರೆಕ್ಟ್ ಡ್ರೈವರೇ ಇಳಿದು ಬಂದಿದೆ ಸರ್. ದರ್ಶನ್ ಮಗ ಡ್ರೈವಿಂಗ್ ಮಾಡ್ತಿರ್ಲಿಲ್ಲ ಸರ್. ಸೊ ಅದೇ ಮೀಡಿಯಾದಲ್ಲಿ ಏನೆಲ್ಲ ತೋರಿಸ್ತಿದೆ, ತುಂಬಾ ಬೇಜಾರಾಗ್ತಿದೆ ಸರ್. ಅಂದ್ರೆ ನಾವು ನೋಡಿ ಅಂದ್ರೆ ಇಲ್ಲದನ್ನೆಲ್ಲ ಮೀಡಿಯಾದಲ್ಲಿ ಒಂದು ಸ್ವಲ್ಪ TRPಗೆಲ್ಲ ತೋರಿಸ್ತಿದ್ದಾರೆ ಸರ್. ಅದು ತುಂಬಾ ರಾಂಗ್ ಸರ್. ಅದು ತುಂಬಾ ರಾಂಗ್, ಹಾಗೆಲ್ಲ ಮಾಡಬಾರ್ದು. ಆದ್ರೆ ನನ್ನ ಪ್ರಕಾರ ಇಬ್ರು ಸಹ ಸಾರ್ಟ್ ಔಟ್ ಮಾಡ್ಕೊಂಡಿದ್ದಾರೆ ಸರ್. ಸೊ ತೊಂದರೆ ಏನಿಲ್ಲ ಸರ್. ಅದು ಸರ್ ಆ ಏರಿಯಾ ಪಕ್ಕ ಚಿಕ್ಕ